ಭಯೋತ್ಪಾದನೆ ವಿಷಯದಲ್ಲಿ ಮೊದಲಿನಿಂದಲೂ ಕಪಟ ನಾಟಕ ಆಡುತ್ತಿದ್ದ ಪಾಕಿಸ್ತಾನದ ಬಣ್ಣ ಮತ್ತೊಮ್ಮೆ ಬಯಲಾಗಿದೆ. ಪಹಲ್ಗಾಮ್ ನರಮೇಧಕ್ಕೆ ಪ್ರತಿಯಾಗಿ ಕಳೆದ 4 ದಿನಗಳಿಂದ ಭಾರತ ನಡೆಸಿದ ದಾಳಿಗೆ ಕಂಗೆಟ್ಟು ಕದನ ವಿರಾಮಕ್ಕೆ ಅಂಗಲಾಚಿದ್ದ ಪಾಕಿಸ್ತಾನ ಶನಿವಾರ ಕದನ ವಿರಾಮ ಘೋಷಣೆಯ ಬಳಿಕ ಮತ್ತೆ ಭಾರತದ ಮೇಲೆ ದಾಳಿ ಆರಂಭಿಸಿದೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಶನಿವಾರ ಸಂಜೆ 5 ಗಂಟೆಯಿಂದ ಜಾರಿಗೆ ಬರುವಂತೆ ಕದನ ವಿರಾಮ ಘೋಷಿಸಿದ್ದವು. ಆದರೆ ಶನಿವಾರ ರಾತ್ರಿಯಾಗುತ್ತಲೇ ಕಾಶ್ಮೀರ, ಪಂಜಾಬ್, ಗುಜರಾತ್, ರಾಜಸ್ಥಾನ್ ಹೀಗೆ 4 ರಾಜ್ಯಗಳಲ್ಲಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ನೂರಾರು ಡ್ರೋನ್ ಹಾಗೂ ಶೆಲ್ ದಾಳಿಗಳು ನಡೆಸಿದೆ. ಗಮನಾರ್ಹವೆಂದರೆ ಶ್ರೀ ಕ್ಷೇತ್ರ ವೈಷ್ಣೋದೇವಿ ಮೇಲೂ ಡ್ರೋನ್ ದಾಳಿ ಯತ್ನ ನಡೆದಿದೆ. ಹೀಗಾಗಿ ಪಾಕಿಸ್ತಾನದ ಕದನ ವಿರಾಮ ಘೋಷಣೆ ಕೇವಲ ಕಪಟ ನಾಟಕ ಎಂದು ಸಾಬೀತಾಗಿದೆ. ಶನಿವಾರ ಸಂಜೆ ದಿಢೀರ್ ವಿದ್ಯಮಾನವೊಂದರಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಪಾಕಿಸ್ತಾನಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಪ್ರಕಟಿಸಿದ್ದರು. ಬಳಿಕ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ಪಾಕಿಸ್ತಾನ ವಿದೇಶಾಂಗ ಸಚಿವ ಇಶಾಕ್ ದಾರ್ ಅವರು ಕದನ ವಿರಾಮ ಘೋಷಣೆ ಖಚಿತಪಡಿಸಿದರು. ಈ ನಡುವೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಶನಿವಾರ 5 ಗಂಟೆಯಿಂದ ಜಾರಿಗೆ ಬರುವಂತೆ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳಲಾಗಿದೆ ಎಂದು ಪ್ರಕಟಿಸಿದ್ದರು. ಬಳಿಕ ಕದನ ವಿರಾಮ ಘೋಷಣೆಯ ಬಗ್ಗೆ ವಿಶ್ವವ್ಯಾಪಿ ಸ್ವಾಗತ ವ್ಯಕ್ತವಾಯಿತು. ಆದರೆ ವಾಸ್ತವವಾಗಿ IMFನಿಂದ 85,000 ಕೋಟಿ ರೂಪಾಯಿಗಳು ಸಾಲ ಪಡೆಯಲು ಪಾಕಿಸ್ತಾನ ತಾನೇ ಅಮೆರಿಕಕ್ಕೆ ಅಂಗಲಾಚಿ ಕದನ ವಿರಾಮಕ್ಕೆ ಒಪ್ಪಿತು ಎಂದು ನಂತರ ತಿಳಿದು ಬಂದಿತ್ತು. ಕದನ ವಿರಾಮ ಸಾರಿದ ಬಳಿಕ ಎಲ್ಲರೂ ಸಮಾಧಾನದ ನಿಟ್ಟುಸಿರು ಬಿಡುತ್ತಿದ್ದಂತೆಯೇ ತನ್ನದೇ ಕದನ ವಿರಾಮ ಘೋಷಣೆ ಉಲ್ಲಂಘಿಸಿದ ಪಾಕಿಸ್ತಾನ ಜಮ್ಮು ಕಾಶ್ಮೀರ ರಾಜಧಾನಿ ಶ್ರೀನಗರದ ಮೇಲೆ ಡ್ರೋನ್ಗಳ ಮಳೆ ಸುರಿಸಿದೆ. ಹೀಗಾಗಿ ನಗರದಲ್ಲಿ ವಿದ್ಯುತ್ ಸ್ಥಗಿತಗೊಳಿಸಲಾಗಿದೆ. ಶ್ರೀ ಕ್ಷೇತ್ರ ವೈಷ್ಣೋದೇವಿ ಮೇಲೂ ಡ್ರೋನ್ ತೂರಿ ಬಂದಿದ್ದು ಕ್ಷೇತ್ರದಲ್ಲೇ ಬ್ಲಾಕ್ಔಟ್ ಮಾಡಲಾಗಿದೆ. ಭಾರತೀಯ ವಾಯು ರಕ್ಷಣಾ ಪಡೆಗಳು ಪಾಕಿಸ್ತಾನಿ ಸ್ಫೋಟಕಗಳನ್ನು ನಿಷ್ಕ್ರಿಯಗೊಳಿಸಿವೆ. ಇದನ್ನು ಟ್ವಿಟರ್ನಲ್ಲಿ ಪ್ರಶ್ನಿಸಿರುವ ಕಾಶ್ಮೀರ್ ಸಿಎಂ ಒಮರ್ ಅಬ್ದುಲ್ಲಾ, ಕದನ ವಿರಾಮಕ್ಕೆ ಈಗ ಏನಾಯಿತು? ಶ್ರೀನಗರಾದ್ಯಂತ ಸ್ಫೋಟಕಗಳು ಕೇಳಿ ಬಂದಿವೆ, ಇದು ಕದನ ವಿರಾಮವಲ್ಲ ಎಂದು ಕಿಡಿಕಾರಿದರು. ಅತ್ತ ಗುಜರಾತ್ ಗೃಹ ಸಚಿವ ಹರ್ಷ ಸಾಂಘ್ವಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಕಚ್ ಜಿಲ್ಲೆಯಲ್ಲಿ ಡ್ರೋನ್ಗಳು ಸಹ ಕಂಡು ಬಂದಿವೆ. ಈಗ ಸಂಪೂರ್ಣ ವಿದ್ಯುತ್ ಕಡಿತಗೊಳಿಸಲಾಗುವುದು. ದಯವಿಟ್ಟು ಸುರಕ್ಷಿತವಾಗಿರಿ, ಭಯಪಡಬೇಡಿ ಎಂದು ಕೋರಿದ್ದಾರೆ. ಭಾರತ ಸರ್ಕಾರದ ಮೂಲಗಳು ಇದಕ್ಕೆ ಪ್ರತಿಕ್ರಿಯಿಸಿ, ಇಂದು ಮೊದಲು ಒಪ್ಪಿಕೊಂಡ ದ್ವಿಪಕ್ಷೀಯ ಒಪ್ಪಂದವನ್ನು ಪಾಕಿಸ್ತಾನ ಉಲ್ಲಂಘಿಸಿದೆ ಎಂದು ಹೇಳಿದೆ. ಪಾಕಿಸ್ತಾನ ಸೇನೆಯು ಒಪ್ಪಂದವನ್ನು ಉಲ್ಲಂಘಿಸಿ LOCನಲ್ಲಿ ಗಡಿ ನಿಯಂತ್ರಣ ರೇಖೆ, ಶ್ರೀನಗರ, ಉಧಂಪುರ್, ರಾಜೌರಿ, ಅಖ್ನೂರ್ ಮತ್ತು ಪೂಂಚ್ನಾದಂತ ಹಲವಾರು ಸ್ಥಳಗಳಲ್ಲಿ ಗುಂಡು ಹಾರಿಸಿದೆ. ಶ್ರೀನಗರ ಮೇಲೆ ಡ್ರೋನ್ ದಾಳಿ ಕೂಡ ನಡೆದಿದೆ. ಸ್ಫೋಟದ ಶಬ್ದ ಕೇಳಿಸಿವೆ. ಆದರೆ ರಾತ್ರಿ 9:52 ಹೊತ್ತಿಗೆ ಗಡಿಯಲ್ಲಿ ಶೆಲ್ ದಾಳಿ ಮತ್ತು ಶ್ರೀನಗರದಲ್ಲಿ ಸ್ಫೋಟಗಳು ನಿಂತಿವೆ. ರಾತ್ರಿ 9 ಗಂಟೆ ಸುಮಾರಿಗೆ ಜಮ್ಮು ಕಾಶ್ಮೀರದ ಕಠುವಾ, ಕಾರ್ಗಿಲ್, ರಿಯಾಸಿ, ಬಾರಾಮುಲ್ಲಾ, ಶ್ರೀನಗರ, ಉಧಂಪುರ್, ಪಂಜಾಬ್ನ ಫಿರೋಜ್ಪುರ್ ಮತ್ತು ಪಠಾಣ್ಕೋಟ್ನಲ್ಲಿ ವಿದ್ಯುತ್ ಕಡಿತಗೊಂಡಿದೆ. ಗುಜರಾತ್ನ ಕಚ್ ಜಿಲ್ಲೆಯ ಹರಾಮಿನಲಾ ಮತ್ತು ಜಕೌ ಬಳಿ 6 ಡ್ರೋನ್ಗಳು ಮತ್ತು ಖಾವ್ಡಾ ಬಳಿ ಇನ್ನೂ 3 ಡ್ರೋನ್ಗಳು ಕಂಡು ಬಂದಿವೆ. ಕಚ್ನಾದ್ಯಂತ ಸಂಪೂರ್ಣ ಬ್ಲಾಕ್ಔಟ್ ಘೋಷಿಸಲಾಗಿದೆ. ಪಂಜಾಬ್ನ ಮೊಗಾದಲ್ಲಿಯೂ ಸಂಪೂರ್ಣ ಬ್ಲಾಕ್ಔಟ್ ಜಾರಿಗೊಳಿಸಲಾಗಿದೆ. ರಾಜಸ್ಥಾನದ ಜೈಸಲ್ಮೇರ್, ಬಿಕಾನೇರ್, ಹನುಮಾನ್ಗಢ್ ಮತ್ತು ಜೋಧ್ಪುರ್ ಸೇರಿದಂತೆ ಹಲವಾರು ಗಡಿ ಜಿಲ್ಲೆಗಳಿಂದ ಬ್ಲಾಕ್ಔಟ್ ವರದಿಯಾಗಿದೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಶುಕ್ರವಾರ ರಾತ್ರಿ ಇಡೀ ನಡೆದ ಮಾತುಕತೆ ಬಳಿಕ ಭಾರತ ಮತ್ತು ಪಾಕಿಸ್ತಾನ ಸಂಪೂರ್ಣ ಮತ್ತು ತಕ್ಷಣದ ಕದನ ವಿರಾಮ ಒಪ್ಪಂದಕ್ಕೆ ಒಪ್ಪಿಕೊಂಡಿವೆ. ಇದಕ್ಕಾಗಿ 2 ದೇಶಗಳಿಗಾಗಿ ಅಭಿನಂದನೆಗಳು ಎಂದಿದ್ದರು. ಆದರೆ ಶನಿವಾರ ರಾತ್ರಿ ಮತ್ತೆ ಭಾರತದ ಮೇಲೆ ದಾಳಿ ಆರಂಭಿಸುವ ಬಳಿಕ ಟ್ರಂಪ್ಗೆ ಪಾಕಿಸ್ತಾನ ಮೋಸ ಎದುರಾಗಿದೆ. ಕದನ ವಿರಾಮ ಕೋರಿ ನಿನ್ನೆ ಕರೆ ಮಾಡಿದ್ದ ಪಾಕ್ ಸೇನೆ ಶಾಂತಿ ಮಂತ್ರ ಜಪಿಸಿ ಯುದ್ಧ ಕದನ ವಿರಾಮದ ಬಗ್ಗೆ ಶನಿವಾರ ಮಧ್ಯಾಹ್ನ ಪಾಕಿಸ್ತಾನ ಭಾರತದ ಮುಂದೆ ಪ್ರಸ್ತಾಪ ಇಟ್ಟಿತು. ಪಾಕಿಸ್ತಾನದ ಸೇನೆ ಕಾರ್ಯಾಚರಣೆ ಮಹಾನಿರ್ದೇಶಕರು DGMO ಶನಿವಾರ ಮಧ್ಯಾಹ್ನ 3:35ಕ್ಕೆ ಭಾರತದ DGMOಗೆ ಕರೆ ಮಾಡಿದ್ದರು. ಇದಕ್ಕೆ ಭಾರತದ DGMO ಕೂಡ ಒಪ್ಪಿದ್ದರು.
ಅದರ ಅನ್ವಯ ಭಾರತೀಯ ಕಾಲಮಾನ ಶನಿವಾರ ಸಂಜೆ 5ರಿಂದ ಜಾರಿಗೆ ಬರುವಂತೆ ಭೂಮಿ, ಗಾಳಿ ಮತ್ತು ಸಮುದ್ರದಲ್ಲಿ ಎಲ್ಲಾ ರೀತಿಯ ಗುಂಡಿನ ದಾಳಿ ಮತ್ತು ಮಿಲಿಟರಿ ಕಾರ್ಯಾಚರಣೆಯನ್ನು ನಿಲ್ಲಿಸಲು ಅವರ ನಡುವೆ ಒಪ್ಪಂದವನ್ನು ಘೋಷಿಸಲಾಗಿತ್ತು. ಜೊತೆಗೆ ಮೇ 12ರಂದು ಮತ್ತೆ ಎರಡೂ ದೇಶಗಳ ಡಿಜಿಎಂಒ ಹಂತದ ಮಾತುಕತೆ ನಿರ್ಧರಿಸಲಾಗಿತ್ತು. ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.